ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಿ ಕೆ ಗೌಡ ಚಾನಲ್. ಇವತ್ತಿನ ರೆಸಿಪಿ ಏನಂದರೆ ಮೀನು ಸಾಂಬಾರು ಮಾಡ್ತಾಯಿದ್ದೀನಿ. ನೋಡಿ, ಮೀನು ತೊಳೆದಿಟ್ಕೊಂಡಿದ್ದೀನಿ, ಉಪ್ಪು ಹುಳಿ ಎಲ್ಲ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಮಸಾಲ ಮಾಡ್ಕೊಳೋದಕ್ಕೆ ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಕೊತ್ತಂಬರಿ, ಒಂದು ಟೊಮೊಟೊ, ಧನಿಯಾ ಪುಡಿ, ಖಾರ ಪುಡಿ, ಅರಿಶಿಣ ಸ್ವಲ್ಪ, ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು, ಸ್ವಲ್ಪ ಚಕ್ಕೆ, ಲವಂಗ ಹಾಕ್ಕೊಂಡು ರುಬ್ಕೊಳ್ಳಿ. ಆನಂತರ ಒಲೆ ಮೇಲೆ ಪ್ಯಾನ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ, ಟೊಮೊಟೊ, ಪಲಾವ್ ಎಲೆ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಫ್ರೈ ಆದ ನಂತರ ರುಬ್ಬಿಟ್ಕೊಂಡಿರೋ ಮಸಾಲೆಯನ್ನು ಹಾಕ್ಕೊಳ್ಳಿ. ನಿಮಗೆ ಯಾವ ಥರ ಬೇಕೋ ಆ ಥರ ಕನ್ಸಿಸ್ಟೆನ್ಸಿ, ಸಾಂಬಾರು ಬೇಕಾ ಗ್ರೇವಿ ಬೇಕಾ ಆ ಥರ ಮಾಡ್ಕೋಬೋದು. ನಾವು ಸಾಂಬಾರು ಮಾಡ್ಕೊಳ್ಳೋದ್ರಿಂದ ನಾವು ಜಾಸ್ತಿ ನೀರು ಹಾಕ್ತೀವಿ ಅಷ್ಟೇ. ಫಿಶ್ ಕರಿ ಮಸಾಲ ಸ್ವಲ್ಪ ಹಾಕ್ತಾಯಿದ್ದೀವಿ. ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ಮಾತ್ರ. ನೋಡಿ, ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು. ಕುದೀತಾ ಇದೆ ಇವಾಗ. ಮೀನು ಹಾಕೋಕ್ಕೆ ಮುಂಚೆ ತುಂಬ ಚೆನ್ನಾಗಿ ಕುದಿಸಿದ್ರೆ ಟೇಸ್ಟ್ ಇರುತ್ತೆ. ಮೀನು ಹಾಕಿದ್ವಿ, ಫೈನಲಿ ಬೆಂದಮೇಲೆ ಈ ಥರ ಬರುತ್ತೆ. ನೀವೊಂದು ಸಲ ಮಾಡಿ ನೋಡಿ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್